ಹಲೋ ಎಲ್ರಿಗೂ. ಇವತ್ತಿನ ರೆಸಿಪಿ ಹೆಸರು ಕಾಳು ಹಾಗೂ ಬಟಾಣಿಯಿಂದ ಮಾಡಿರುವಂತಹ ಒಂದು ಪಲ್ಯ. ಸುಲಭವಾಗಿ ಕುಕ್ಕರಲ್ಲಿ ಅರ್ಜೆಂಟಾಗಿ ಮಾಡ್ಬೋದು. ಅಂದರೆ ಒಂದು 5ರಿಂದ 10 ನಿಮಿಷದೊಳಗಡೆದು ಮಾಡ್ಬೋದು. ಈ ಥರ ಹೆಸರು ಕಾಳು ಮತ್ತು ಬಟಾಣಿಯನ್ನು ಚೆನ್ನಾಗಿ ತೊಳೀರಿ. ಇದು ಬಟಾಣಿ ಫ್ರೋಝನ್. ಹೀಗೆ ಚೆನ್ನಾಗಿ ತೊಳೆದು ಬಿಟ್ಟು ಕುಕ್ಕರಿಗೆ ಹಾಕಿ, ಮತ್ತು ಹಸಿರು ಮೆಣಸು ಎಷ್ಟು ಬೇಕಷ್ಟು ಖಾರಕ್ಕೆ ಬೇಕಾದಷ್ಟು, 1 ಟೊಮೆಟೊ ಹಾಕಿದ್ದೇನೆ, 2 ಸಣ್ಣ ಸಣ್ಣ ಈರುಳ್ಳಿ ಹಾಕಿದ್ದೇನೆ, ಉಪ್ಪು, ಅರಿಶಿನ ಹುಡಿ, ಅಚ್ಕಾರದ ಹುಡಿ, ಗರಂ ಮಸಾಲೆ ಮತ್ತು ಜೀರಗದ ಹುಡಿ ಸ್ವಲ್ಪ, ಕೊತ್ತಂಬರಿ ಹುಡಿ ಸ್ವಲ್ಪ, ಇಷ್ಟನ್ನು ಹಾಕಿಬಿಟ್ಟು ನೀರು ಹಾಕಿ, ತುಂಬ ನೀರು ಹಾಕಬೇಡಿ, ಎಷ್ಟು ಬೇಕಷ್ಟು ನೋಡಿ, ಸ್ವಲ್ಪನೇ ನೀರು, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ಅದಾದ ನಂತರ ಇಲ್ಲಿ ನಾನು ಮ್ಯಾಗಿ ಮಸಾಲೆನ ಹಾಕಿದ್ದೇನೆ. ಬೇಕಿದ್ದರೆ ಹಾಕ್ಬೋದು, ಇಲ್ಲದೇ ಇದ್ದರೆ ಸ್ಕಿಪ್ ಕೂಡ ಮಾಡ್ಬೋದು. ಆದರೆ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೀಗೆ ಮುಚ್ಚಳ ಮುಚ್ಚಿ ಕುಕ್ಕರಲ್ಲಿ 2ರಿಂದ 3 ವಿಸಿಲ್ ಕೂಗಿಸಿ. ಅದಾದ ನಂತರ ಅದು ಮೆತ್ತಗಾಗಬೇಕು, ಅಷ್ಟವರೆಗೂ ಕೂಗಿಸಿ. ಅದಾದ ನಂತರ ತೆಗೀರಿ. ನೋಡಿ ಚೆನ್ನಾಗಿ ಬೆಂದಿದೆ ಇದು. ಈಗ ಇದನ್ನು ಸ್ಮ್ಯಾಶ್ ಮಾಡಬೇಕು ಸ್ವಲ್ಪ, ಈ ಥರ. ಅಂದರೆ ಸ್ಮ್ಯಾಶ್ ಮಾಡಿದ್ರೇ ಅದು ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಇಲ್ಲದಿದ್ದರೆ ಅಷ್ಟೊಂದು ಟೇಸ್ಟ್ ಆಗಲ್ಲ. ನೀವು ಡೈರೆಕ್ಟ್ ಹಾಗೆಯೇ ಮಾಡಿದರೆ ಸ್ವಲ್ಪ ಸ್ಮ್ಯಾಶ್ ಮಾಡಲೇಬೇಕು. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಈ ಥರದ್ದು ನಿಮ್ಮ ಹತ್ರ ಇಲ್ಲದಿದ್ದರೆ ಲೋಟದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಸ್ಮ್ಯಾಶ್ ಮಾಡಿಬಿಡಿ. ಇದಾದ ನಂತರ ನಿಮಗೆ ನೀರು ಬೇಕಿದ್ದರೆ ಹಾಕ್ಬೋದು, ಪಲ್ಯ ಥರ ಇಷ್ಟ ಇದ್ದರೆ ಆ ಥರನೇ ಮಾಡ್ಬೋದು. ಇದಾದ ನಂತರ ಬೇಯಿಸಿ ಮತ್ತೊಮ್ಮೆ, ಅಂದರೆ ಕುದಿಸಿ ನೀರನ್ನು. ಒಗ್ಗರಣೆ ಹಾಕಿ. ಒಗ್ಗರಣೆಗೆ ಇಲ್ಲಿ ತೆಂಗಿನೆಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಚಚ್ಚಿರುವಂತಹ 2-3 ಬೆಳ್ಳುಳ್ಳಿ, ಅದಾದ ನಂತರ ಕರಿಬೇವಿನ ಎಲೆ ಇದನ್ನು ಹಾಕಿ ಒಗ್ಗರಣೆ ಕೊಟ್ಟಿದೆ. ನೋಡಿ, ಇದು ಚಪಾತಿಗೆ, ನೀರು ದೋಸೆಗೆಲ್ಲ ತುಂಬಾ ಟೇಸ್ಟಿಯಾಗುತ್ತೆ. ಒಮ್ಮೆ ಟ್ರೈ ಮಾಡಿ, ಇದೇ ಥರ ಮಾಡಿ. ಮ್ಯಾಗಿ ಮಸಾಲ ಇದ್ದರೆ ಹಾಕಿ, ಅದರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಟೇಸ್ಟು. ಒಮ್ಮೆ ಟ್ರೈ ಮಾಡಿ ನನಗೆ ಹೇಗಾಗಿದೆ ಅಂತ ತಿಳಿಸಿ. ಧನ್ಯವಾದಗಳು. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು